ಮೊಳಕೆ ಕಾಳುಗಳ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದಿಷ್ಟು ಹೆಸರುಕಾಳು, ಕಡಲೆಕಾಳು, ಅರ್ಧ ಚಮಚದಷ್ಟು ಮೆಂತೆ, ಇದನ್ನೆಲ್ಲ ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಪನ್ನೀರನ್ನು ಹಾಕಿ ನೆನೆಸಿಟ್ಕೊಳ್ಳೋಣ. ಅದು ಸುಮಾರು 8-10 ಗಂಟೆಗಳ ಕಾಲ ನೆಂದ ಮೇಲೆ ನೀಟಾಗಿ ಅದನ್ನು ಬಸ್ಕೊಳ್ಬೇಕು. ಬಸ್ದು ಅದರಲ್ಲಿ ನೀರಿಲ್ಲದ ಹಾಗೆ ಮಾಡಿ ಒಂದು ಬಟ್ಟೆಯಲ್ಲಿ ನಾವು ಅದನ್ನು ಹಾಕಿ ಗಂಟು ಕಟ್ಟಿ ಅದರ ಮೇಲೆ ಒಂದು ಭಾರವನ್ನು ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಹಾಗೆ ಕೂಡ ಇಡ್ಬೋದು, ಆದರೆ ಮೊಳಕೆ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನ್ ಮೆಣಸಿನಕಾಳು ಅದನ್ನು ಪುಡಿ ಮಾಡಿ ತೊಗೊಳ್ಳೋಣ. ಹಾಗೆ ಸೌತೆಕಾಯಿ ಅದನ್ನು ಹೆಚ್ಚಿ ತೊಗೊಳ್ಬೇಕು. ಹಾಗೆ ಬಂದಂತಹ ಎಲ್ಲ ಮೊಳಕೆ ಕಾಳುಗಳನ್ನು ಓಪನ್ ಮಾಡಿ ಇಡೀ ರಾತ್ರಿ ನಾವು ಬಿಟ್ಟರೆ ಅದು ಒಂದು 10-12 ಗಂಟೆ ಬಿಟ್ಟರೆ ಒಳ್ಳೆ ಮೊಳಕೆ ಬಂದಿರುತ್ತೆ. ಆ ಮೊಳಕೆ ಬಂದಿರೋಂಥ ಎಲ್ಲ ಕಾಳುಗಳನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾವು ಬೇಕಾದಂಥ ವಸ್ತುಗಳನ್ನ ಹಾಕ್ತಾ ಹೋಗೋಣ. ಸೌತೆಕಾಯಿ, ಶೇಂಗಾವನ್ನು ತಡವಾಗಿ ನೆನೆಸಿದ್ದೀವಿ, ಅದರಲ್ಲಿ ದಾಳಿಂಬೆಗಳ ಕಾಳನ್ನು ಬಿಡಿಸಿ ಹಾಕಿದ್ದೀವಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಒಂದು ಚೂರು ಪಿಂಕ್ ಸಾಲ್ಟ್ಸ್ ಅಥವಾ ಸೈಂಧವ ಲವಣ ಅಂತ ಹೇಳ್ತಾರೆ ಅದನ್ನು, ಹಾಗೆ ಸ್ವಲ್ಪ ಚಾಟ್ ಮಸಾಲ ಅವಶ್ಯಕತೆ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಅದನ್ನೆಲ್ಲವನ್ನು ಮಿಶ್ರಣವನ್ನು ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಒಂದು 1/4 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ಹಾಗೆ ಅದಕ್ಕೆ 1 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಹಾಗೆ ನಾವು ಒಂದು ಅರ್ಧ ಕಡೆ ನಿಂಬೆಹಣ್ಣನ್ನು ಹಿಂಡ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರೋ ಸಲಾಡ್ ರೆಡಿಯಾಗಿರುತ್ತೆ.